ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ಶುಭೋದಯಗಳು. ಇಂದು ನಾವು ಆನ್ಲೈನ್ ತರಗತಿಯಲ್ಲಿ 10ನೇ ತರಗತಿಯ ಗಣಿತ ಈ ಒಂದು ಪಾಠದಲ್ಲಿ ಎರಡನೇ ಒಂದು ಅಧ್ಯಾಯ ಅಂತಂದರೆ ತ್ರಿಭುಜಗಳು. ಈ ತ್ರಿಭುಜಗಳ ಬಗ್ಗೆ ನಾವು ಸ್ವಲ್ಪ ಅಧ್ಯಯನ ಮಾಡ್ತಾ ಹೋಗೋಣ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲ ಚೆನ್ನಾಗೇ ಗೊತ್ತಿದೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಹಿಂದಿನ ತರಗತಿಗಳಲ್ಲಿ ಓದಿದ್ದೀರಿ ಅಲ್ವಾ? 7ನೇ ತರಗತಿಗಳನ್ನು ಕೂಡ ತ್ರಿಭುಜಗಳ ಬಗ್ಗೆ ಏನು ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾದರೆ ಮೊದಲು ನಾವು ತ್ರಿಭುಜಗಳು ಏನಪ್ಪ, ಹಾಗಾದರೆ ತ್ರಿಭುಜಗಳಲ್ಲಿ ಯಾವ್ಯಾವ ಮೂಲ ಪರಿಕಲ್ಪನೆಗಳು ಬರುತ್ತೆ, ಯಾವ್ಯಾವ ವಿಧಗಳು ಬರುತ್ತೆ, ಅದರಲ್ಲಿ ಯಾವ್ಯಾವ ಅಂಶಗಳು ಬರುತ್ತೆ ಅನ್ನೋದನ್ನ ಮೊದಲು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಹಾಗಾದರೆ ತ್ರಿಭುಜಗಳು ಅಂದರೆ ಏನಪ್ಪ ಅಂತ ಹೇಳಿದ್ರೆ, 3 ಏಕರೇಖಾಂತರವಲ್ಲದ ಸರಳ ರೇಖೆಗಳು ತಮ್ಮ ತಮ್ಮ ಅಂತ್ಯಬಿಂದುಗಳಲ್ಲಿ ಸಂಧಿಸಿದಾಗ ಉಂಟಾಗುವ ಆವೃತ್ತ ಆಕೃತಿಯನ್ನ ನಾವೇನಂತ ಕರಿತೀವಿ? ತ್ರಿಭುಜ ಅಂತ ಕರಿತೀವಿ. ಹಾಗಾದ್ರೆ ತ್ರಿಭುಜಗಳು ಅಂತ ಹೇಳಿದ್ರೆ ಏನಪ್ಪ ಅಂದ್ರೆ, ತ್ರಿಭುಜ ತ್ರಿ ಅಂದ್ರೆ 3, ಭುಜ ಅಂದ್ರೆ ಏನು? ಬಾಹು. ಅಂದ್ರೆ ತ್ರಿಭುಜ ಅಂತ ಹೇಳಿದ್ರೆ 3 ಬಾಹುಗಳು ತಮ್ಮ ಏಕರೇಖಾಗತವಲ್ಲದ ಬಾಹುಗಳು ಅಂತ ಕರಿತೀವಿ. 3 ಏಕರೇಖಾಗತವಲ್ಲದ ಬಾಹುಗಳು ತಮ್ಮ ಅಂತ್ಯಬಿಂದುಗಳಲ್ಲಿ ಸಂಧಿಸಿದಾಗ ಉಂಟಾಗುವ ಆವೃತ್ತ ಆಕೃತಿಯನ್ನ ನಾವೇನು ಕರಿತೀವಿ? ತ್ರಿಭುಜಗಳು ಅಥವಾ ತ್ರಿಭುಜ ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ತ್ರಿಭುಜದ ಒಂದು ಚಿತ್ರವನ್ನ ನಾವು ಪ್ರಯತ್ನ ಮಾಡೋದಾದ್ರೆ ಬರೆಯೋದಾದ್ರೆ ಈ ತರ ಬರುತ್ತೆ. ನಿಮಗೆ ಸೊ ಇದಿಷ್ಟೇ ಒಂದು ತ್ರಿಭುಜ ಆಗುತ್ತಾ? ಇಲ್ಲ, ಇದಕ್ಕೆ ಒಂದು ಹೆಸರು ಕೊಡಬೇಕಾಗುತ್ತೆ. ನಾವು ABC ಅನ್ನೋದನ್ನ ಹೆಸರನ್ನ ಕೊಡ್ತೀವಿ. ಇದು ತ್ರಿಭುಜ ABC ಆಯ್ತಾ? ಸೊ ಇಲ್ಲಿ ಯಾವ್ಯಾವ ಪರಿಕಲ್ಪನೆಗಳು ಬರ್ತವೆ ಬಹಳ ಮುಖ್ಯವಾಗಿ ಗಮನಿಸಬೇಕು. ಇದು ಒಂದು ತ್ರಿಭುಜ, ಇದು ಆವೃತ್ತ ಆಕೃತಿಯಾಗಿದೆ ಅಂದ್ರೆ ಹೌದು. ಯಾಕಂದ್ರೆ ಇದು ಈ ಬೋರ್ಡ್ ಅಂತ ಏನ್ ಕರೀತೀವಲ್ಲ, ಇದು ಒಂದು ಸಮತಲ. ಈ ಸಮತಲದಲ್ಲಿ ಒಂದು ನಿರ್ದಿಷ್ಟವಾದ ಪ್ರದೇಶವನ್ನು ಇದು ಆಕ್ರಮಿಸಿಕೊಂಡಿದೆ ಅಲ್ವಾ? ಈ ತ್ರಿಭುಜದ ಒಳಗಡೆ ನೋಡಿ, ಬೋರ್ಡ್ನ ಇಷ್ಟು ಭಾಗ ಏನಾಗಿದೆ ಆವರಿಸಿಕೊಂಡಿದೆ. ಹಾಗಾಗಿ ಇದು ಆವೃತ್ತ ಆಕೃತಿ ಅಂತ ಹೇಳಿ ನಾವು ಕರಿತೀವಿ. ಸೊ ಹಾಗಾಗಿ ನಾವೇ ಗಮನಿಸಬೇಕಾಗಿದ್ದು, ತ್ರಿಭುಜಗಳು ಅಂತಂದಾಗ ಮುಖ್ಯವಾಗಿ ಹೆಸರಲ್ಲೇ ಇದೆ. ತ್ರಿ ಅಂದ್ರೆ 3, ಭುಜ ಅಂದ್ರೇನು? ಬಾಹು. ಇಲ್ಲಿರುವಂತಹ 3 ಬಾಹುಗಳು ಯಾವ್ದಾರಪ್ಪ ಅಂದ್ರೆ, ಒಂದು AB, ಇನ್ನೊಂದು BC, ಇನ್ನೊಂದು AC. ಸೊ ಒಟ್ಟು 3 ಬಾಹುಗಳಿದ್ದಾವೆ. ಅದಕ್ಕಿಂತ ಮುಖ್ಯವಾಗಿ ಮೊದಲಿಗೆ ನಾವು ಶೃಂಗಗಳು ಯಾವ್ಯಾವ ಇದಾವೆ ಅಂತ ನೋಡಬೇಕು. ಶೃಂಗ ಅಂತ ಹೇಳಿದ್ರೆ ಬಿಂದುಗಳು. ಯಾವ ಬಿಂದುಗಳು? A, B ಮತ್ತೆ C. ಸೊ ಈ 3 ಶೃಂಗ ಬಿಂದುಗಳು ಅಂತ ಕರಿತೀವಿ. 3 ಬಾಹುಗಳು ಯಾವ್ದಂದ್ರೆ AB, A, B, C ಶೃಂಗಗಳು. ಬಾಹುಗಳು ಯಾವ್ದಂದ್ರೆ AB, BC ಮತ್ತು AC. ಎಷ್ಟು ಬಾಹುಗಳು? 3 ಬಾಹುಗಳು. ಹಾಗಾದ್ರೆ ಕೋನಗಳಿಲ್ವಾ ಅಂದ್ರೆ ಖಂಡಿತವಾಗಿ ಕೋನ ಇದೆ. ಯಾವ ಕೋನ ಅಂದ್ರೆ ಕೋನ A, ಕೋನ B, ಕೋನ C. ಈ ಒಂದು ಅಳತೆ ಅಲ್ವಾ? ಇದು ಕೋನ A, ಇದು ಕೋನ B, ಕೋನ C. ಇವುಗಳಷ್ಟು ಇವು ಕೋನಗಳು. ಹಾಗಾಗಿ ನಂತರ ನಾವು ಮುಂದಕ್ಕೆ ಹೋಗೋದಾದ್ರೆ ಮತ್ತೆ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು ಅನ್ನೋದು ನಿಮಗೆ ಗೊತ್ತಿದೆ. ನಮಗೆ 3 ಕೋನಗಳಾದರೆ ಈ 3 ಕೋನಗಳನ್ನು ನೋಡಿದ್ರೆ ನಮಗೆ ಎಷ್ಟು ಡಿಗ್ರಿ ಬರುತ್ತೆ ಅನ್ನೋದು ಕೂಡ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಎಷ್ಟು ಡಿಗ್ರಿ ಬರುತ್ತಪ್ಪ ಅಂತ ಹೇಳಿದ್ರೆ ಅದು 180 ಡಿಗ್ರಿ. ಕೋನಗಳ ಮೊತ್ತ, ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ? 180 ಡಿಗ್ರಿ. ಸೊ ಇದಿಷ್ಟು ನಮಗೆ ತ್ರಿಭುಜಗಳ ಬಗ್ಗೆ ಬೇಸಿಕ್ ಆಗಿ ಬೇಕಾಗಿರುವಂತಹ ಮೂಲಭೂತವಾಗಿ ಬೇಕಾಗಿರುವಂತಹ ಒಂದು ಜ್ಞಾನ ಅಲ್ವಾ? ಸೊ 3 ಶೃಂಗಗಳಿರಬೇಕು, 3 ಬಾಹುಗಳಿರಬೇಕು, 3 ಕೋನಗಳಿರಬೇಕು, ಮತ್ತೆ ಒಳಕೋನಗಳ ಮೊತ್ತ ಎಷ್ಟಿರಬೇಕು? 180 ಡಿಗ್ರಿ ಇರಬೇಕು. ಆನಂತರ ನೀವೇನು ಮಾಡಿದ್ದೀರಿ ಅಂತ ಹೇಳಿದ್ರೆ 8ನೇ ತರಗತಿಯಲ್ಲಿ ತ್ರಿಭುಜಗಳ ವಿಧಗಳನ್ನು ಓದಿದ್ದೀವಿ ಅಲ್ವಾ? ಸೊ ತ್ರಿಭುಜಗಳನ್ನ ನಾವು ಒಟ್ಟು 2 ಆಧಾರದ ಮೇಲೆ ವರ್ಗೀಕರಿಸಬಹುದು, ವಿಧಗಳಾಗಿ ವಿಂಗಡಿಸಬಹುದು. ಯಾವುದಾದ್ರೂ ಅಂತ ಹೇಳಿದ್ರೆ, ಒಂದು ಬಾಹುಗಳ ಆಧಾರದ ಮೇಲೆ
ಯಾವಾದ ಮೇಲೆ ಬಾಹುಗಳ ಆಧಾರದ ಮೇಲೆ ಬಾಹುಗಳ ಆಧಾರ, ಇನ್ನೊಂದು ಕೋನಗಳ ಆಧಾರ ಅಂತ ಕರಿತೀವಿ. ಒಂದು ಬಾಹುಗಳ ಆಧಾರ, ಇನ್ನೊಂದು ಕೋನಗಳ ಆಧಾರ. ಸೊ ಹಾಗಾದ್ರೆ ಬಾಹುಗಳ ಆಧಾರದ ಮೇಲೆ ಮತ್ತೆ ಎಷ್ಟು ವಿಧಗಳಾಗಿ ನಾವು ವಿಂಗಡಿಸ್ತೀವಿ ಅಂದ್ರೆ 3 ವಿಧಗಳು. ಒಂದು ಸಮಬಾಹು ತ್ರಿಭುಜ, ಎರಡನೇದು ಸಮದ್ವಿಬಾಹು ತ್ರಿಭುಜ, ಮೂರನೇದು ವಿಷಮಬಾಹು ತ್ರಿಭುಜ ಅಥವಾ ಅಸಮಬಾಹು ತ್ರಿಭುಜ ಅಂತ ಕರಿತೀವಿ. ಅಂದ್ರೆ ಕೋನಗಳ ಆಧಾರದ ಮೇಲೆ ಲಘು ಕೋನ ತ್ರಿಭುಜ, ಎರಡನೇದು ಲಂಬ ಕೋನ ತ್ರಿಭುಜ, ಮೂರನೇದು ವಿಶಾಲ ಕೋನ ತ್ರಿಭುಜ. ಮೂರು ವಿಧಗಳಾಗಿ ನಾವು ನೋಡಿದ್ದೀವಿ. ಇವನ್ನ ವರ್ಗೀಕರಿಸ್ತೀವಿ. ನಿಮ್ಗೆ ಗೊತ್ತಿದೆ ಸಮಬಾಹು ತ್ರಿಭುಜ ಅಂದ್ರೆ ಏನಂತ ಅಂದ್ರೆ ಒಂದು ತ್ರಿಭುಜದ 3 ಬಾಹುಗಳು ಸಮನಾಗಿದ್ರೆ, ಒಂದು ತ್ರಿಭುಜದ ಯಾವುದಾದ್ರೂ 3 ಬಾಹುಗಳು ಸಮನಾಗಿದ್ರೆ ಅವುಗಳನ್ನು ನಾವೇನು ಕರಿತೀವಿ? ಸಮಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. ಸಮದ್ವಿಬಾಹು ಅಂತ ಹೇಳಿದ್ರೆ 2 ತ್ರಿಭುಜಗಳಲ್ಲಿ ಯಾವುದಾದ್ರೂ 2 ಬಾಹುಗಳು ಸಮನಾಗಿದ್ರೆ ಅದನ್ನು ನಾವು ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಒಂದು ತ್ರಿಭುಜದ ಯಾವುದಾದ್ರೂ 2 ಬಾಹುಗಳು ಸಮನಾಗಿದ್ರೆ ಅದನ್ನು ಸಮದ್ವಿಬಾಹು ಅಂತ ಕರಿತೀವಿ. ವಿಷಮಬಾಹು ಅಂತ ಹೇಳಿದ್ರೆ ಒಂದೊಂದು ಬಾಹುವನ್ನು ಬೇರೆ ಬೇರೆ ಅಳತೆಯನ್ನು ಹೊಂದಿದ್ದು ಒಂದಕ್ಕೊಂದು ಸಮನಾಗಿಲ್ಲದೆ ಇದ್ರೆ ಅದನ್ನು ನಾವು ವಿಷಮಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ, ಅಥವಾ ಅಸಮಬಾಹು ತ್ರಿಭುಜ ಅಂತ ಕೂಡ ಕರಿತೀವಿ ಅಲ್ವಾ. ಹಾಗಾದ್ರೆ ಕೋನಗಳ ಆಧಾರದ ಮೇಲೆ ಒಂದು ಲಘು ಕೋನ ತ್ರಿಭುಜ, ಎರಡನೇದು ಲಂಬ ಕೋನ ತ್ರಿಭುಜ, ಮೂರನೇದು ವಿಶಾಲ ಕೋನ ತ್ರಿಭುಜ. ಲಘು ಕೋನ ತ್ರಿಭುಜ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ತ್ರಿಭುಜದ ಪ್ರತಿಯೊಂದು ಕೋನದ ಅಳತೆಯು 90 ಡಿಗ್ರಿಗಿಂತ ಕಡಿಮೆ ಇರಬೇಕು. 0 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಅದನ್ನು ನಾವು ಲಘು ಕೋನ ತ್ರಿಭುಜ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಎರಡನೇದು ಲಂಬ ಕೋನ ತ್ರಿಭುಜ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಬಾಹುವಿನ ಅಳತೆ, ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಬಾಹುವಿನ ಅಳತೆ ಎಷ್ಟಿರಬೇಕು? 90 ಡಿಗ್ರಿ ಇರಬೇಕು. ಎಷ್ಟು ಡಿಗ್ರಿ? 90 ಡಿಗ್ರಿ ಆಗಿದ್ರೆ ಅದನ್ನು ಲಂಬ ಕೋನ ತ್ರಿಭುಜ ಅಂತ ಕರಿತೀವಿ. ವಿಶಾಲ ಕೋನ ತ್ರಿಭುಜ ಅಂದ್ರೆ ಏನಪ್ಪ ಅಂದ್ರೆ ತ್ರಿಭುಜದ ಯಾವುದಾದ್ರೂ ಒಂದು ಕೋನ ವಿಶಾಲ ಕೋನ ಆಗಿದ್ರೆ, ಯಾವುದಾದ್ರೂ ಒಂದು ಕೋನ ಏನಾಗಿದ್ರೆ ವಿಶಾಲ ಕೋನ ಆಗಿದ್ರೆ ಅದನ್ನು ನಾವು ವಿಶಾಲ ಕೋನ ಅಂತ ಕರಿತೀವಿ. ವಿಶಾಲ ಕೋನ ಅಂದ್ರೆ ಏನಪ್ಪ ಅಂದ್ರೆ 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಇದ್ರೆ ಅದನ್ನು ನಾವು ವಿಶಾಲ ಕೋನ ತ್ರಿಭುಜ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಇದಿಷ್ಟು ತ್ರಿಭುಜಗಳ ಬಗ್ಗೆ ಸ್ವಲ್ಪ ಬೇಸಿಕ್ ಆಗಿರುವಂಥ ಕೆಲವೊಂದು ಅಂಶಗಳು. ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮುಂದಿನ ಬಹಳ ಮುಖ್ಯವಾಗಿರುವಂಥ ಒಂದು ಅಂಶ ಹೋಗ್ತೀವಿ. ಅದು ಏನಪ್ಪ ಅಂತಂದರೆ ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಅದು ಸಮರೂಪ ಆಕೃತಿಗಳು ಅಂತೇಳಿ ಕರಿತೀವಿ. ಹಾಗಾದರೆ ಸಮರೂಪ ಆಕೃತಿಗಳು ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಕೆಲವೊಂದಷ್ಟು ಚಿತ್ರಗಳನ್ನು ಬರ್ಕೊಂಡು ನಾವು ಅದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನಾನೇನು ಮಾಡಿರ್ತೇವೆ ವೃತ್ತವನ್ನು ಬರೀತೀನಿ ನೋಡಿ. ಆಯ್ತಾ? ಇವೆರಡು ವೃತ್ತಗಳು. ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದೆರಡು ಚೌಕಗಳನ್ನು ಬರೆಯೋದಕ್ಕೆ ಚೌಕವನ್ನು
ಇದು ಎ ಬಿ ಸಿ ಡಿ ಇ ಎಫ್ ಜಿ ಎಚ್. ಓಕೆ, ಸೊ ಇಲ್ಲಿ ಈಗ ಹೆಚ್ಚು ಕಮ್ಮಿ ಒಂದು 3 ಸೆಂಟಿಮೀಟರ್ ಅಂತ ನೋಡ್ರಿ. 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್, ಇದು ಒಂದು 2 ಸೆಂಟಿಮೀಟರ್ 2 ಸೆಂಟಿಮೀಟರ್ 2 ಸೆಂಟಿಮೀಟರ್ 2 ಸೆಂಟಿಮೀಟರ್. ಹೌದಾ? ಸೊ ಈಗ ಇವೆರಡು ಚಿತ್ರಗಳನ್ನು ನೀವು ಗಮನಿಸಿದ್ರೆ, ಈ ಮೊದಲನೇದಾಗಿ ಕೊಟ್ಟಿರುವಂಥ ಉದಾಹರಣೆಗಳಲ್ಲಿ ಏನಿದೆ, ವೃತ್ತ ಇದೆ ಅಲ್ವಾ? ಸೊ ಈ ವೃತ್ತದಲ್ಲಿ ನೋಡ್ಬೇಕು ನೀವು, ವೃತ್ತದ ಒಂದು ಆಕಾರ ಏನಾಗಿದೆ, ಎರಡು ವೃತ್ತಗಳ ಆಕಾರ C1 ಮತ್ತು C2 ಎರಡು ವೃತ್ತಗಳ ಆಕಾರ ಏನಾಗಿದೆ ಅನ್ನೋದನ್ನು ನೋಡ್ಕೋಬೇಕು. ಆಕಾರ ಏನಾಗಿದೆ, ಒಂದೇ ಆಗಿದೆ ಅಲ್ವಾ? ಆಕಾರ ಏನಾಗಿದೆ, ಒಂದೇ ಆಗಿದೆ. ಆಕಾರ ಅಂತ ಹೇಳಿದ್ರೆ ಅರ್ಥ ಏನು? ರೂಪ. ಆಕಾರ ಅಂದ್ರೆ ಏನು? ರೂಪ. ಆದ್ರೆ ನೋಡಿ, ಇವೆರಡರ ರೂಪ ಒಂದೇ ಇದೆ ಅಥವಾ ಆಕಾರ ಒಂದೇ ಇದೆ ಬಿಟ್ರೆ ಎರಡೂ ಕೂಡ ಒಂದೇ ಗಾತ್ರವನ್ನು ಹೊಂದಿದವ, ಎರಡೂ ಕೂಡ ಒಂದೇ ಗಾತ್ರವನ್ನು ಹೊಂದಿದವ ಅಂತ ನೋಡಬೇಕು. ಈ ನೋಡಿ, ಮೊದಲನೇ ವೃತ್ತ ದೊಡ್ಡದಾಗಿದೆ, ಎರಡನೇ ವೃತ್ತ ಚಿಕ್ಕದಾಗಿದೆ. ಯಾಕೆ ದೊಡ್ಡದಾಗಿದೆ ಅಂದ್ರೆ, ಮೊದಲನೇ ವೃತ್ತದ ಒಂದು ತ್ರಿಜ್ಯ 3 ಸೆಂಟಿಮೀಟರ್ ಇದೆ, ಎರಡನೇ ವೃತ್ತದ ತ್ರಿಜ್ಯ 2 ಸೆಂಟಿಮೀಟರ್ ಇದೆ. ಯಾವುದೇ ಒಂದು ವೃತ್ತದ ಒಂದು ಆಕಾರ ಆ ಒಂದು ಯಾವುದೇ ಒಂದು ವೃತ್ತದ ಗಾತ್ರ ಅಂತ ಏನು ಕರಿತೀವಲ್ಲ, ಯಾವುದೇ ಒಂದು ವೃತ್ತದ ಗಾತ್ರ ಆ ವೃತ್ತದ ತ್ರಿಜ್ಯವನ್ನು ಅವಲಂಬಿಸಿರುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತು, ವೃತ್ತದ ಒಂದು ಗಾತ್ರವನ್ನು ನಿರ್ಧರಿಸುವ ಅಂಶ ಯಾವುದು ಅಂದರೆ ತ್ರಿಜ್ಯ. ಯಾಕಂದ್ರೆ ವಿಸ್ತೀರ್ಣ ಕಂಡುಹಿಡಿಯಕ್ಕೆ πr² ಅನ್ನು ಬಳಸ್ತೀವಿ. ಅಲ್ಲಿ r ನ ಬೆಲೆ, r ಅಂದ್ರೆ ಅದು ತ್ರಿಜ್ಯ, ತ್ರಿಜ್ಯದ ಬೆಲೆ ಎಷ್ಟಿರುತ್ತೋ ವೃತ್ತದ ವಿಸ್ತೀರ್ಣ ಕೂಡ ಅಷ್ಟೇ ಬರ್ತಾ ಹೋಗುತ್ತೆ. ವಿಸ್ತೀರ್ಣ ಅಂತ ಹೇಳಿದ್ರೆ ಏನಪ್ಪ ಅಂದ್ರೆ ಗಾತ್ರ, ಗೊತ್ತಾಯ್ತಾ? ಸೊ ಹಾಗಾಗಿ ಇಲ್ಲಿ ಇವೆರಡು ವೃತ್ತಗಳು ಬೇರೆ ಬೇರೆ ಗಾತ್ರವನ್ನು ಹೊಂದಿದ್ದರೂ ಕೂಡ ಅವೆರಡರ ಆಕಾರ ಏನಾಗಿದೆ, ಒಂದೇ ಆಗಿದೆ. ಆಕಾರ ಏನಾಗಿದೆ, ಒಂದೇ ಆಗಿದೆ. ಆಕಾರ ಅಥವಾ ರೂಪ ಏನಾಗಿದೆ, ಒಂದೇ ಆಗಿದೆ. ಈಗ ಎರಡನೇ ಚಿತ್ರ ತಗೊಳ್ಳಿ. ಎರಡನೇ ಚಿತ್ರದಲ್ಲಿ ABCD ಅನ್ನೋದು ಒಂದು ಚೌಕ ಇದೆ, EFGH ಅನ್ನೋದು ಒಂದು ಚೌಕ ಇದೆ. ಈ ಎರಡು ಚೌಕಗಳನ್ನು ನೋಡ್ಕೋಬೇಕು. ಈ ಎರಡು ಚೌಕಗಳಲ್ಲಿ ಎರಡು ಚೌಕಗಳ ಆಕಾರ ಏನಾಗಿದೆ, ನೋಡೋದಕ್ಕೆ ಎರಡು ಏನಾಗಿದ್ದಾವೆ, ಒಂದೇ ತರ ಇದೆ ಅಲ್ವಾ? ನೋಡೋದಕ್ಕೆ ಎರಡು ಒಂದೇ ತರ ಇದೆ, ಆದ್ರೆ ಒಂದು ದೊಡ್ಡದಿದೆ, ಇನ್ನೊಂದು ಚಿಕ್ಕದಿದೆ. ಅಂದ್ರೆ ಅರ್ಥ, ಇವೆರಡರ ಆಕಾರ ಒಂದೇ ಆಗಿದೆ, ಆದ್ರೆ ಗಾತ್ರಗಳು ಏನಾಗಿದ್ದಾವೆ, ಬೇರೆ ಬೇರೆ ಆಗಿದ್ದಾವೆ. ಹಂಗಂದ್ರೆ ಸಮರೂಪಗಳು ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ, ಸಮರೂಪ ಆಕೃತಿಗಳು ಯಾವಾಗಲೂ ಕೂಡ ಒಂದೇ ಆಕಾರವನ್ನು ಹೊಂದಿರ್ತವೆ. ಒಂದೇ ಆಕಾರವನ್ನು ಹೊಂದಿದ್ದು ಸಮರೂಪ ಆಕೃತಿಗಳು ಒಂದೇ ಆಕಾರವನ್ನು ಹೊಂದಿದ್ದು ಗಾತ್ರಗಳು ಬೇರೆ ಬೇರೆ ಆಗಿರುತ್ತವೆ. ಹೊಂದಿದ್ದು ಗಾತ್ರಗಳು ಬೇರೆ ಬೇರೆ ಆಗಿರುತ್ತೆ. ಅದನ್ನು ನಾವು ಸಮರೂಪ ಆಕೃತಿಗಳು ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಾ? ಸೊ ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಇದು ಸಮರೂಪ ಆಕೃತಿಗಳು. ಹಾಗಾದ್ರೆ ಸಮರೂಪ ಆಕೃತಿಗಳಿಗೆ ಸಮರೂಪವನ್ನ ತೋರಿಸೋದಕ್ಕೆ ಸಮರೂಪ ಅನ್ನೋದನ್ನ ನಾವು ಒಂದು ಚಿಹ್ನೆಯಿಂದ ಸೂಚಿಸ್ತೀವಿ. ಯಾವ ಚಿಹ್ನೆ ಅಂದ್ರೆ ಹೀಗೆ ಬರೆದ್ರೆ ಅದೇನಾಗಿರುತ್ತೆ, ಸಮರೂಪ. ಸರಿ, ಸಮರೂಪವನ್ನ ತೋರಿಸುವಂತಹ ಒಂದು ಚಿಹ್ನೆ ಯಾವುದು ಅಂದ್ರೆ ಇದು. ಅರ್ಥಾತ್ಗೆ ಹಾಗಾಗಿ ಇದ್ರ ಪ್ರಕಾರ ಬಂದ್ರೆ C1 ಅನ್ನೋ ವೃತ್ತ ಯಾವುದಕ್ಕೆ ಸಮರೂಪ, C2 ಗೆ ಸಮರೂಪ. ಆಮೇಲೆ ಚೌಕ ABCDಯು ಯಾವುದಕ್ಕೆ ಸಮರೂಪ, ಚೌಕ EFGH ಗೆ ಸಮರೂಪ. ಅರ್ಥಾತ್ಗೆ ಹಾಗಾದ್ರೆ ಸಮರೂಪ ಆಕೃತಿಗಳು ಏನಪ್ಪ ಅಂದ್ರೆ ಒಂದೇ ಆಕಾರವನ್ನು ಹೊಂದಿದ್ದು ಬೇರೆ ಬೇರೆ ಗಾತ್ರಗಳನ್ನು ಹೊಂದಿದ್ರೆ ಅವುಗಳನ್ನು ನಾವು ಸಮರೂಪ ಆಕೃತಿಗಳು ಅಂತ ಹೇಳಿ ಕರೀತೀವಿ. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶ ಇದೆ. ಯಾವ ಅಂಶ ಅಂತ ಹೇಳಿದ್ರೆ ಸರ್ವಸಮ ಅನ್ನೋದು ಒಂದು ಅಂಶ ಬರುತ್ತೆ. ಸರ್ವಸಮ ಆಕೃತಿ ಅಂತ ಕರೀತೀವಿ. ಸರ್ವಸಮ ಆಕೃತಿ ಏನಪ್ಪ ಸರ್ವಸಮ ಅಂತ ಹೇಳಿದ್ರೆ, ಹೆಸರಲ್ಲಿ ಸರ್ವ ಅಂತ ಹೇಳಿದ್ರೆ
ಇಲ್ಲಿ ಎರಡು ಅಂಶ ಇದೆ, ಒಂದು ಆಕಾರ, ಇನ್ನೊಂದು ಗಾತ್ರ. ಸಮರೂಪದಲ್ಲಿ ಆಕಾರ ಒಂದೇ ಆಗಿರುತ್ತೆ, ಗಾತ್ರ ಬೇರೆ ಬೇರೆ ಆಗಿರುತ್ತೆ. ಸರ್ವಸಮದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಸರ್ವಸಮದಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಆಕಾರ ಒಂದೇ ಇರುತ್ತೆ, ಗಾತ್ರ ಒಂದೇ ಇರುತ್ತೆ. ಆಕಾರ ಮತ್ತು ಗಾತ್ರಗಳು ಒಂದೇ ಆಗಿರುತ್ತೆ. ಆಕಾರ ಮತ್ತು ಗಾತ್ರಗಳು ಒಂದೇ ಆಗಿರುತ್ತೆ ಅಂದ್ರೆ ಸಮನಾಗಿರುತ್ತೆ ಅಂತ. ಆಕಾರ ಮತ್ತು ಗಾತ್ರಗಳು ಏನಾಗಿರುತ್ತೆ ಒಂದೇ ಆಗಿರುತ್ತೆ. ಸೊ ಹಾಗಾದ್ರೆ ಆಕಾರ ಮತ್ತು ಗಾತ್ರಗಳು ಒಂದೇ ಆಗಿರುತ್ತೆ ಅಂತ ಹೇಳಿದ್ರೆ ನೋಡ್ಕೊಳ್ಳಿ. ಈಗ ಒಂದು ಆಕೃತಿ ಇನ್ನೊಂದು ಆಕೃತಿಯನ್ನು ನಾವು ಬರೆಯೋಣ. ಇನ್ನೊಂದು ಆಕೃತಿ ಇಲ್ಲಿ ಬರೆದಿದ್ದು ಯಾವುದು ಚೌಕ, ಅದನ್ನೇ ಬರೆದ್ರೆ A, B, C, D, ಇದು E, F, G, H. So, 0 centimeter, 3 centimeter, 3 centimeter, 3 centimeter, 3 centimeter, 3 centimeter, 3 centimeter. So, ಇಲ್ಲಿ ಗಮನಿಸಿ ನೋಡಿ, ಈ ಕಡೆ ಬಂದಿರುವಂತಹ ಉದಾಹರಣೆಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎರಡು ಒಂದು ಆಕೃತಿಗಳ ಏನಾಗಿದೆ ಅಂತ ಹೇಳಿದ್ರೆ ಎರಡು ಆಕೃತಿಗಳ ಗಾತ್ರ ಏನಾಗಿದೆ ಒಂದೇ ಆಗಿದೆ, ಮತ್ತೆ ಆಕಾರ ಕೂಡ ಏನಾಗಿದೆ ಒಂದೇ ಆಗಿದೆ. ಹಾಗಾಗಿ ಇವುಗಳಿಗೆ ನಾವು ಆಕೃತಿ ಅಂತ ಹೇಳ್ತೀವಿ, ಸರ್ವಸಮಾಕೃತಿಗಳು ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಒಂದು ಗಾತ್ರ, ಈ ಗಾತ್ರ ಎರಡು ಒಂದೇ, ಇದು ಎರಡು ಒಂದೇ. ಸರ್ವಸಮವನ್ನು ನಾವು ಒಂದು ಚಿಹ್ನೆಯಿಂದ ಸೂಚಿಸ್ತೀವಿ. ನಿಮಗೆ ಚೆನ್ನಾಗಿ ಗೊತ್ತಿದೆ, ಓದಿದ್ರಿ ನೀವು. ಈ ಒಂದು ಚಿಹ್ನೆಯನ್ನು ನಾವು ಸೂಚಿಸ್ತೀವಿ. ಇದು ನೀವು 8ನೇ ತರಗತಿಯಲ್ಲಿ ಓದಿರ್ತೀರಿ. ಇದು ಸರ್ವಸಮ ಅಂತ ಓದ್ತೀವಿ ನಾವು ಅಲ್ವಾ. ಇಲ್ಲಿ ವೃತ್ತ C1 ಸರ್ವಸಮ ವೃತ್ತ C2, ಇಲ್ಲಿ ವರ್ಗ ABCD ಸರ್ವಸಮ ವರ್ಗ EFGH. ಸೊ ಎರಡು ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅದರ ಆಕಾರವೂ ಒಂದೇ ಆಗಿದೆ, ಮತ್ತೆ ಗಾತ್ರವೂ ಕೂಡ ಒಂದೇ ಆಗಿದೆ. ಸೊ ಹಾಗಾದ್ರೆ ಈ ಒಂದು ಸರ್ವಸಮ ಆಕೃತಿಗಳು ಅಂತ ನಾವೇನು ಹೇಳ್ತೀವಲ್ಲ, ಸರ್ವಸಮ ಆಕೃತಿಗಳಲ್ಲಿ ಸಮರೂಪತೆ ಇರುತ್ತಾ ಅಂತ ಹೇಳಿ ನೋಡ್ಬೇಕು. ಯಾಕಂದ್ರೆ ಖಂಡಿತವಾಗ್ಲೂ ಇರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲಾ ಸರ್ವಸಮ ಆಕೃತಿಗಳು ಸಮರೂಪ ಆಕೃತಿಗಳಾಗಿರುತ್ತವೆ ನೆನಪಿಟ್ಕೋಬೇಕು. ಎಲ್ಲ ಸರ್ವಸಮ ಆಕೃತಿಗಳು ಸಮರೂಪ ಆಕೃತಿಗಳಾಗಿರುತ್ತವೆ ಹಾಗೂ ಎಲ್ಲ ಸಮರೂಪ ಆಕೃತಿಗಳು
ಸರ್ವಸಮ ಆಕೃತಿಗಳು ಆಗಿರುವುದಿಲ್ಲ. ಎಲ್ಲ ಸಮರೂಪ ಆಕೃತಿಗಳು ಸರ್ವಸಮ ಆಕೃತಿಗಳು ಆಗಿರುವುದಿಲ್ಲ. ಯಾಕೆ ಆಗಿರಲ್ಲ ಅಂತಂದ್ರೆ ಸಮರೂಪ ಆಕೃತಿಗಳಲ್ಲಿ ಆಕಾರ ಮಾತ್ರ ಒಂದೇ ಇರುತ್ತೆ, ಗಾತ್ರ ಬೇರೆ ಬೇರೆ ಆಗಿರುತ್ತೆ. ಸರ್ವಸಮ ಆಕೃತಿಗಳಲ್ಲಿ ಆಕಾರನೂ ಒಂದೇ ಇರುತ್ತೆ, ಗಾತ್ರನೂ ಒಂದೇ ಇರುತ್ತೆ. ಸರ್ವಸಮ ಎಲ್ಲ ಸರ್ವಸಮ ಆಕೃತಿಗಳು ಕೂಡ ಸಮರೂಪ ಆಕೃತಿಗಳೇ ಕೂಡ ಆಗಿರ್ತವೆ. ಅರ್ಥಾಗ್ತಿದೆಯಾ? ಇದನ್ನು ನಾವು ಚೆನ್ನಾಗಿ ನೆನಪಿಟ್ಕೋಬೇಕಾಗುತ್ತೆ. ಅರ್ಥಾಗ್ತಿದೆ ಮಕ್ಕಳೇ? ಸೊ ಹಾಗಾದ್ರೆ ಇಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನಮ್ಮ ಒಂದು ಗಣಿತಕ್ಕೆ ಸಂಬಂಧಪಟ್ಟಂಗೆ ಈ ಸಮರೂಪ ಆಕೃತಿಗಳಿಗೆ ಏನಾದರೂ ನಿಬಂಧನೆಗಳಿದಾವ ಅನ್ನೋದನ್ನ ನೋಡ್ಕೋಬೇಕು. ಸಮರೂಪ ಆಕೃತಿಗಳಿಗೆ ಸಂಬಂಧಿಸಿದಂತೆ ನಿಬಂಧನೆಗಳು ಏನಾದರೂ ಇದಾವ? ಇದರ ಅರ್ಥ ನಿಮಗೆ ಸಮರೂಪ ಆಕೃತಿಗಳಂದ್ರೇನು ಗೊತ್ತಾಯ್ತು, ಸರ್ವಸಮ ಆಕೃತಿಗಳಂದ್ರೇನು ಗೊತ್ತಾಯ್ತು, ಎರಡರ ನಡುವೆ ಏನಾದರೂ ವ್ಯತ್ಯಾಸ ಇದೆಯಾ ಅನ್ನೋದು ನಿಮಗೆ ಗೊತ್ತಾಯ್ತು ಅಲ್ವಾ? ಇದರಲ್ಲೇನು ನಿಮಗೆ ಯಾವುದೇ ರೀತಿ ಡೌಟ್ಸ್ ಇಲ್ಲ ಅಂತಂದ್ರೆ ನಾವು ಸಮರೂಪ ಆಕೃತಿಗಳಿಗೆ ಏನಾದರೂ ನಿಬಂಧನೆಗಳಿದ್ದಾವ ಅನ್ನೋದನ್ನ ನಾವೀಗ ಏನು ಮಾಡೋಣ, ನೋಡ್ತಾ ಹೋಗೋಣ. ಸೊ ಇಲ್ಲಿ ಸಮರೂಪ ಆಕೃತಿಗಳಿಗೆ ಏನಾದರೂ ನಿಬಂಧನೆಗಳಿದ್ದಾವ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಒಂದು ಎರಡು ನಿಬಂಧನೆಗಳು ಇರ್ತವೆ. ಸೊ ಎರಡು ನಿಬಂಧನೆಗಳು ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಎರಡು ಆಕೃತಿಗಳು ಸಮರೂಪಿಗಳಾಗಬೇಕಾದರೆ ಈ ಪಾಯಿಂಟ್ ಚೆನ್ನಾಗಿ ತಿಳ್ಕೊಬೇಕು. ಸಮರೂಪಿಗಳಾಗಲು ಎರಡು ಪಾಯಿಂಟ್ಸ್ ಇವೆ, ಅವನ್ನ ಬಹಳ ಇಂಪಾರ್ಟೆಂಟ್ ಮಾಡಬೇಕು. ಮೊದಲನೇದಾಗಿ ಅವುಗಳ ಅವುಗಳ ಅನುರೂಪ ಕೋನಗಳು ಅಂತ ಹೇಳ್ತೀವಿ. ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು. ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು. ಹಾಗೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಒಂದೇ ಆಗಿರಬೇಕು. ಒಂದೇ ಆಗಿರಬೇಕು ಅಥವಾ ಸಮನಾಗಿರಬೇಕು ಅಂತ ಹೇಳ್ತೀವಿ ನಾವು. ಅವುಗಳ ಅನುರೂಪ ಬಾಹುಗಳ ಅನುಪಾತನೂ ಕೂಡ ಏನಾಗಿರಬೇಕು, ಸಮನಾಗಿರಬೇಕು ಅಥವಾ ಒಂದೇ ಆಗಿರಬೇಕು ಅಂತ ಹೇಳಿ ನಾವು ಹೇಳ್ತೀವಿ. ಓಕೆನಾ? ಸಮಾಂತರ ತಗೊಳ್ಳೋಣ. ಅನುಪಾತಗಳು ಕೂಡ ಸಮವಾಗಿರಬೇಕು. ಈಗ ಇಲ್ಲಿ ಒಂದು ನಾವಿಲ್ಲಿ ತ್ರಿಭುಜಗಳನ್ನು ನಾವು ಅಧ್ಯಯನ ಮಾಡೋದ್ರಿಂದ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಎರಡು ತ್ರಿಭುಜಗಳನ್ನು ಬರ್ಕೊಂಡು ಅವುಗಳ ಆ ತ್ರಿಭುಜಗಳನ್ನು ಇಟ್ಕೊಂಡು ನಾವು ಅವೆರಡು ಸಮರೂಪ ಆಗುತ್ತಾ ಅನ್ನೋದನ್ನ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಈಗ ನೋಡೋಣ. ಓಕೆ, ಸೊ ಈಗ ಎರಡು ತ್ರಿಭುಜಗಳನ್ನು ಬರೀತೀನಿ. ಇದು ಎ, ಇದು ಬಿ, ಇದು ಸಿ. ಸೊ ಇದು ನಾನು ಎಷ್ಟು ಡಿಗ್ರಿ ತಗೊಂಡಿದ್ದೀನಿ, 60 ಡಿಗ್ರಿ. ಸಿ ಅನ್ನೋದು ಎಷ್ಟು ಡಿಗ್ರಿ, 50 ಡಿಗ್ರಿ. ಹಾಗಾಗಿ ಎ ಅನ್ನೋದು ಎಷ್ಟು ಡಿಗ್ರಿ ಇರುತ್ತೆ, 70 ಡಿಗ್ರಿ ಇರುತ್ತೆ. ಸೊ ಇಲ್ಲಿ ಬಿ ಸಿ ಯ ಒಂದು ಅಳತೆ ಸೆಂಟಿಮೀಟರ್ ತಗೊಂಡು ನಾನು 4 ಸೆಂಟಿಮೀಟರ್
2.5 ಸೆಂಟಿಮೀಟರ್, AC ಆಗುತ್ತೆ 3 ಸೆಂಟಿಮೀಟರ್ ಇದೆ. ಸೊ ಈಗ ಇನ್ನೊಂದು ತ್ರಿಭುಜವನ್ನು ಬರೆದಿದ್ದೇನೆ ನಾನು. ಇನ್ನೊಂದು ತ್ರಿಭುಜ ಬರೆದಿದ್ದಾರೆ. ಅನ್ನು ಕೂಡ ನಾನು ಇದು ಕೂಡ ತೆಗೆದುಕೊಂಡೆ. ಡಿ ಎಷ್ಟು ಡಿಗ್ರಿ ಆಗುತ್ತೆ, 70 ಡಿಗ್ರಿ ಆಗುತ್ತೆ ಸತ್ಯ. ಸೊ ಇದು ಎಷ್ಟು ಸೆಂಟಿಮೀಟರ್ ಅಂದರೆ 2 ಸೆಂಟಿಮೀಟರ್ ಚಿಕ್ಕ ತಗೊಂಡೆ. ಇದು 2 ಸೆಂಟಿಮೀಟರ್, ಇದು ಎಷ್ಟು ಸೆಂಟಿಮೀಟರ್ ಇದೆ 1.5 ಸೆಂಟಿಮೀಟರ್, ಇದು ಸೆಂಟಿಮೀಟರ್ 1.25 ಸೆಂಟಿಮೀಟರ್ ಇದೆ. ಅರ್ಥಾಗಿದೆಯಾ? ಈಗ ಇಲ್ಲಿ ಎರಡು ತ್ರಿಭುಜಗಳಿವೆ ನೋಡ್ಕೊಳ್ಳಿ. ತ್ರಿಭುಜ ABC ಮತ್ತು ತ್ರಿಭುಜ DEF ಗಳಲ್ಲಿ ಸೊ ಎರಡು ತ್ರಿಭುಜಗಳಿರೋದ್ರಿಂದ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಮೊದಲನೇ ದಿನಪಕ್ಕ ಅವುಗಳ ಅನುರೂಪ ಕೋನಗಳು ಸಮಾನವಾಗಿರಬೇಕು ಅಂತ ಹೇಳಿ ಹೇಳ್ತೀವಿ. ಹಾಗಾದ್ರೆ ಕೋನ A ಅನುರೂಪ ಯಾವುದು? ಕೋನ A ತರ ಅನುರೂಪ ಅಂದ್ರೆ ಆ ತರ ಇರುವಂತ ಇನ್ನೊಂದು ಕೋನ ಯಾವುದು ಇನ್ನೊಂದು ತ್ರಿಭುಜದಲ್ಲಿ ಅಂತ ನೋಡಬೇಕು. ಕೋನ A ಗೆ ಅನುರೂಪ ಯಾವುದು? ಕೋನ D. ಕೋನ A is equal to ಕೋನ B. ಈ ನೆಕ್ಸ್ಟ್ ಎರಡನೇ ಕೋನ ಕೋನ B is equal to ಕೋನ E. ಅರ್ಥ ಇದೆಯಾ? ಕೋನ B ಗೆ ಅನುರೂಪ ಯಾವುದು? ಕೋನ E. ನೆಕ್ಸ್ಟ್ ಮೂರನೇ ಕೋನ C ಗೆ ಅನುರೂಪ ಕೋನ F ಅಲ್ವಾ? ಸೊ ಕೋನ A 70 ಡಿಗ್ರಿ, ಕೋನ D 70 ಡಿಗ್ರಿ, ಎರಡು ಅನುರೂಪ. ಕೋನ B 60, ಕೋನ E ಕೂಡ 60 ಅನುರೂಪ. ಕೋನ C 50, ಕೋನ F 50 ಅನುರೂಪ. ಅರ್ಥ ಇದೆಯಾ? ಸೊ ಇವು ಅನುರೂಪ ಕೋನಗಳು ಏನಾಗಿದೆ ಅಂತ ಹೇಳಿದ್ರೆ ಸಮಾನವಾಗಿದೆ. ಸೊ ಎರಡನೇದು ಏನಪ್ಪ ಹೇಳಿದ್ರೆ ಅನುರೂಪ ಬಾಹುಗಳ ಅನುಪಾತ ಸಮಾನವಾಗಿರಬೇಕು ಅಂತ ಹೇಳಿ ನಾವು ಹೇಳ್ತೀವಿ. ಸೊ ಹಾಗಾಗಿ AB ಗೆ ಅನುರೂಪ ಯಾವುದು ಅದರಲ್ಲಿ ನೋಡಬೇಕು. AB ಗೆ ಅನುರೂಪ ಬಾಹು ಯಾವುದು ನೋಡಿ. AB ತರ ಯಾವುದು? D. ಸೊ ಅನುಪಾತ ಅಂತ ಕೇಳಿದರೆ ಸೊ AB by DE ಮಾಡಬೇಕು. AB by DE ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ AB ಅನ್ನೋದು ಒಂದು ಬಾಹು, AB ಬಾಹುಗೆ ಅನುರೂಪ ಬಾಹು ಯಾವುದು ಅಂತ ಹೇಳಿದ್ರೆ DE. ಅದು DE. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ AB by DE ಅನುಪಾತ ಸಮಾನವಾಗಿರಬೇಕು ಅಂತ ಹೇಳಿರೋದ್ರಿಂದ ಸೊ ನಾವೇನ್ ಮಾಡಬೇಕು ಅಂದ್ರೆ ಡಿವೈಡ್ ಮಾಡಬೇಕು. ಸೊ AB ಅಂತ ಹೇಳಿದ್ರೆ ಎಷ್ಟು ಅಂತ ಹೇಳಿದ್ರೆ AB ಆದ್ರೆ ಇಲ್ಲೇ ಇದೆ 2.5 ಸೆಂಟಿಮೀಟರ್ ಡಿವೈಡೆಡ್ ಬೈ DE ಎಷ್ಟು ಅಂದ್ರೆ 1.25 ಸೆಂಟಿಮೀಟರ್. ಇದೆಯಾ? ಸೊ ಎರಡನ್ನ ಡಿವೈಡ್ ಮಾಡಿದ್ರೆ ನಮಗೆ ಅಂದ್ರೆ ಒಂದೇ ಎರಡನೇ ಸೊ ಎರಡು ನೆಕ್ಸ್ಟ್ ಎರಡನೇ ಭಾವನ ಜೋಡಿ ಯಾವುದು? BC ಇದೆ. BC ಗೆ ಅನುರೂಪ ಯಾವುದು? EF ಇದೆ. ಸರಿನಾ? ಸೊ BC ಗೆ ಅನುರೂಪ ಯಾವುದು? EF. BC ಅಂದ್ರೆ ಎಷ್ಟು ಸೆಂಟಿಮೀಟರ್? 4, EF ಅಂದ್ರೆ 2. BC ಅಂದ್ರೆ 4, EF ಅಂದ್ರೆ 2. ಸೊ ಎರಡನ್ನ ಡಿವೈಡ್ ಮಾಡೋಣ ಎಷ್ಟು? 2. ಅರ್ಥಾಗಿದೆಯಾ? ಸೊ ಮೂರನೇದು AC by DF. AC ಗೆ ಅನುರೂಪ ಯಾವುದು? DF. AC ಅಂದ್ರೆ ಎಷ್ಟು? 3 by DF ಅಂದ್ರೆ 1.5. ಎರಡನ್ನ ಡಿವೈಡ್ ಮಾಡಿದ್ರೆ ಎಷ್ಟು? 2.
ಸೊ ಡಿವೈಡ್ ಮಾಡೋದ್ರಿಂದ ನಮಗೆ ಏನಾಯ್ತು ನೋಡಿ, ಅನುಪಾತ 2ಕ್ಕೆ ಸಮ, ಈ ಬಾಹುಗಳ ಅನುಪಾತ ಕೂಡ 2ಕ್ಕೆ ಸಮ, ಈ ಬಾಹುಗಳ ಅನುಪಾತ ಕೂಡ 2ಕ್ಕೆ ಸಮ. ಅಂದ್ರೆ ಅರ್ಥ therefore AB by DE is equal to ಯಾವ್ದಕ್ಕೆ ಸಮ, BC by DF is equal to ಯಾವ್ದಕ್ಕೆ ಸಮ, AC by DF ಗೆ ಸಮ. ಅಂದ್ರೆ ಅವೆಲ್ಲದರ ಅನುಪಾತ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ 2 ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? 2 ಬರ್ತಾ ಇದೆ. ಸೊ ಹಾಗಾಗಿ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ತ್ರಿಭುಜ ABCಯು ಯಾವುದಕ್ಕೆ ಸಮರೂಪವಾಗಿದೆ? ತ್ರಿಭುಜ DEF ಗೆ ಸಮರೂಪವಾಗಿದೆ ಅಂತ ಹೇಳಿ ಹೇಳ್ತೀವಿ. ನೆನಪಿಟ್ಕೋಬೇಕು, ಚೆನ್ನಾಗಿರ್ತಾರೆ. 2 ಆಕೃತಿಗಳು ಸಮರೂಪಿಗಳಾಗಿರಲು, 2 ಆಕೃತಿಗಳು ಸಮರೂಪಿಗಳಾಗಿರಲು ಅವುಗಳ ಅನುರೂಪ ಕೋನಗಳು ಏನಾಗಿರಬೇಕು? ಸಮನಾಗಿರಬೇಕು. ಅನುರೂಪ ಕೋನಗಳು ಏನಾಗಿರಬೇಕು? ಸಮನಾಗಿರಬೇಕು. ಇಲ್ಲಿ ನಾವು ಆಕೃತಿ ಅನ್ನೋದಕ್ಕಿಂತ ನಾವೇನೇ ತಗೊಂಡಿದ್ವಿ, ತ್ರಿಭುಜಗಳನ್ನು ತಗೊಂಡಿದ್ವಿ. ಸೊ ಹಾಗಾಗಿ 2 ತ್ರಿಭುಜಗಳು ಸಮರೂಪಗಳಾಗಿರಬೇಕಾದ್ರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು, ಅವುಗಳ ಅನುರೂಪ ಬಾಹುಗಳ ಅನುಪಾತ ಏನಾಗಿರಬೇಕು? ಸಮನಾಗಿರಬೇಕು ಅಂತ ಹೇಳ್ತೀವಿ. ಸೊ ಇಲ್ಲಿ ಮತ್ತೆ 2 ತ್ರಿಭುಜಗಳನ್ನು ತಗೊಂಡಿದ್ವಿ. ತಗೊಂಡು ತ್ರಿಭುಜ ABC ಮತ್ತು ತ್ರಿಭುಜ DF ಅನ್ನು ಹೋಲಿಕೆ ಮಾಡ್ತಾ ಇದ್ವಿ. ಹೋಲಿಕೆ ಮಾಡೋದ್ರಿಂದ ಕೋನ A ಅನ್ನೋದು ಕೋನ D ಗೆ ಸಮನಾಗಿರುತ್ತೆ, ಕೋನ B ಅನ್ನೋದು ಕೋನ E ಗೆ ಸಮ, ಕೋನ C ಅನ್ನೋದು ಕೋನ F ಗೆ ಸಮ. ಅಂದ್ರೆ ಮೊದಲನೇ ನಮ್ಮ ನಿಬಂಧನೆ ಬಂತು, ಅವುಗಳ ಅನುರೂಪ ಕೋನಗಳು ಸಮನಾಗಿದೆ. ನಂತರ ಅನುರೂಪ ಬಾಹುಗಳ ಅನುಪಾತ ಸಮನಾಗಿರುತ್ತಾ ಅನ್ನೋದನ್ನ ನಾವು ಏನು ಮಾಡಬೇಕು? ಲೆಕ್ಕಾಚಾರ ಮಾಡಿ ನೋಡೋದಾದ್ರೆ ಅನುರೂಪ ಬಾಹುಗಳ ಅನುಪಾತ AB AB by DE, AB by DE ಅಂತ ಹೇಳ್ತೀವಿ. ಸೊ AB ಎಷ್ಟಿದೆ? 2.5, D ಅಂದ್ರೆ 1.2, ಡಿವೈಡ್ ಮಾಡಿದ್ರೆ 2 ಬಂತು. BC by EF ಡಿವೈಡ್ ಮಾಡಿದ್ರೆ 2 ಬಂತು. AC by DF ಮಾಡೋದು ಕೂಡ 2 ಬಂತು ಅಲ್ವಾ? ಸೊ ಹಾಗಾಗಿ AB by DE, BC by EF, AC by DF. ಸೊ ಹಾಗಾಗಿ ನಮ್ಗೆ ಏನಾಯಿತು ಅಂತ ಹೇಳಿದ್ರೆ ತ್ರಿಭುಜ 2ನೇ ಒಂದು ನಿಬಂಧನೆಯನ್ನು ಕೂಡ ಸರಿಯಾಯಿತು. ಹಾಗಾಗಿ ತ್ರಿಭುಜ ABCಯು ಯಾವುದಕ್ಕೆ ಸಮರೂಪವಾಗಿದೆ ಅಂತ ನಾವು ತ್ರಿಭುಜ DEF ಗೆ ಸಮರೂಪ ಆಗಿದೆ. ಗೊತ್ತಾಗ್ತಿದೆಯಾ? ಸೊ ಹಾಗಾದ್ರೆ ಇಲ್ಲಿ ಚೌಕವನ್ನು ಇಟ್ಕೊಂಡು ನಾವು ಸಮರೂಪ ಅಂತ ಹೇಳೋದಲ್ವಾ? ಇಲ್ಲಿ ನೋಡಿ, ಖಂಡಿತವಾಗಿ ಇರಬಹುದು, ನಮಗೆ ಚೆನ್ನಾಗಿ ಗೊತ್ತಿದೆ. ಚೌಕಗಳ ಎಲ್ಲ ಕೋನಗಳು ಎಷ್ಟು ಡಿಗ್ರಿ? 90 ಡಿಗ್ರಿ. ಸರಿನಾ? ಈಗ ಇದರಲ್ಲಿ ಹೇಳೋದಾದ್ರೆ ಕೋನ A ಗೆ ಯಾವ ಸಮ? ಕೋನ E 90 ಡಿಗ್ರಿ, ಕೋನ B ಕೋನ F 90 ಡಿಗ್ರಿ, ಕೋನ C ಕೋನ G 90 ಡಿಗ್ರಿ, ಕೋನ D ಕೋನ H 90 ಡಿಗ್ರಿ. ಅಲ್ಲಿಗೆ 4 ಅನುರೂಪ ಕೋನಗಳು ಪರಸ್ಪರ ಏನಾಗ್ತಾ ಇದೆ? ಸಮನಾಗ್ತಾ ಇದೆ. ಗೊತ್ತಾಗ್ತಿದೆಯಾ? ಆನಂತರ ಅನುರೂಪ ಬಾಹುಗಳು ಅಂತ ತಗೊಳ್ಳೋದಾದ್ರೆ ಇಲ್ಲಿ ಅನುರೂಪ ಬಾಹು ಯಾವುದಿದೆ ನೋಡಿ? AB ಈ ಕಡೆ EF, AB by EF ಮಾಡಿದ್ರೆ 3/2 ಬರುತ್ತೆ. ನೆಕ್ಸ್ಟ್ BC by FG ಮಾಡಬೇಕು. BC by FG ಮಾಡಿದ್ರೆ BC ಅಂದ್ರೆ 3, FG ಅಂದ್ರೆ 2, ಮತ್ತೆ 3/2 ಬರುತ್ತೆ. ನಂತರ ಮೂರನೇದು CD by GH, CD by GH. CD ಎಷ್ಟು? 3, GH ಎಷ್ಟು? 2, ಮತ್ತೆ 3/2 ಬರುತ್ತೆ. ನಾಲ್ಕನೇದು AD by EH, AD by EH. AD ಅಂದ್ರೆ ಎಷ್ಟು? 3, EH ಅಂದ್ರೆ 2, ಮತ್ತೆ ಒಂದು ಸೆಕೆಂಡ್ ಎಷ್ಟು ಬರುತ್ತೆ? 3/2 ಬರುತ್ತೆ. ಗೊತ್ತಾಗ್ತಿದೆಯಾ? ಸೊ ಅಲ್ಲಿಗೆ ಇದನ್ನು ಕೂಡ ನಾವೇನಂತ ಕರಿತೀವಿ? ಸಮರೂಪ ಅಂತ ಕರಿತೀವಿ. ಯಾಕಂದ್ರೆ ಇದು ಕೂಡ ಆ ಒಂದು 2 ಸಮರೂಪಿಗಳಾಗಿರಬೇಕಾಗಿದ್ರೆ ಏನು ನಿಬಂಧನೆಗಳಿರುತ್ತೆ ಆ ನಿಬಂಧನೆಯನ್ನು ಇದು ಪೂರ್ತಿ ಮಾಡ್ತಾ ಇದೆ. ಗೊತ್ತಾಗ್ತಿದೆಯಾ? ಸೊ ಇಷ್ಟ ಆಗ್ತಾಯ್ತಾ? ಸೊ ಹಾಗಾದ್ರೆ ಈ ಒಂದು ಸಮರೂಪ ಆಕೃತಿಗಳು ಇದರ ಮೇಲೆ ನಾವೇನು ಮಾಡಬೇಕು ಅಂದ್ರೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಹಾಕೊಂಡು ನಾವು ಅದನ್ನ ಪರಿಹರಿಸೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಏನಪ್ಪ ಪ್ರಶ್ನೆಗಳು ಅಂತ ಹೇಳಿದ್ರೆ, ಎಲ್ಲಾ ವೃತ್ತಗಳು, ಮೊದಲನೇದು ಎಲ್ಲಾ ವೃತ್ತಗಳು ಏನಾಗಿರುತ್ತೆ? ಪರಸ್ಪರ ಸರ್ವಸಮ ಆಗಿರುತ್ತೋ ಸಮರೂಪ ಆಗಿರುತ್ತೋ ಅಂತ ನೋಡ್ಬೇಕು. ಎಲ್ಲಾ ವೃತ್ತಗಳು ಸರ್ವಸಮ ಆಗಿರುತ್ತೆ ಅಥವಾ
ಸಮರೂಪ ಆಗಿರುತ್ತೆ. ಇವೆರಡರಲ್ಲಿ ಯಾವುದು ಸರಿ ಅನ್ನೋದನ್ನು ನೋಡೋದಾದ್ರೆ ಇಲ್ಲಿ ಒಂದು ವೃತ್ತದ ಒಂದು ಜೊತೆಯನ್ನು ನಾವು ಬರ್ಕೊಂಡಿದ್ದೀವಿ ಅಲ್ವಾ. ಸೊ ಒಂದು ವೃತ್ತದ ಜೊತೆಯನ್ನು ಬರ್ಕೊಂಡಾಗ ಇಲ್ಲೇನಾಗುತ್ತೆ, ಎರಡು ವೃತ್ತಗಳು ಇಲ್ಲೇ ನೋಡಿ, ಈ ಎರಡು ವೃತ್ತಗಳು ನಿಮಗೆ ಸರ್ವಸಮ ರೀತಿ ಕಾಣ್ತಾ ಇದೆಯಾ, ಸಮರೂಪದ ರೀತಿ ಕಾಣ್ತಾ ಇದೆಯಾ? ಯಾವ ತರ ಕಾಣ್ತಾ ಇದೆ? ಇದು ಯಾವುದೇ ಕಾರಣಕ್ಕೂ ಏನಾಗಿಲ್ಲ, ಸರ್ವಸಮ ಆಗಿಲ್ಲ. ಹೌದಾ? ಇದು ಸರ್ವಸಮ ಆಗಿಲ್ಲ. ಹಾಗಾದ್ರೆ ಇದು ಏನಾಗಿದೆ ಅಂತ ಹೇಳಿದ್ರೆ ಸಮರೂಪ ಆಗಿದೆ. ಸೊ ಹಾಗಾಗಿ ನಾವೇನು ಹೇಳ್ತೀವಿ ಅಂದ್ರೆ ಎಲ್ಲ ವೃತ್ತಗಳು ಪರಸ್ಪರ ಸಮರೂಪಿಗಳಾಗಿರುತ್ತವೆ. ಎಲ್ಲ ವೃತ್ತಗಳು ಪರಸ್ಪರ ಏನಾಗಿರುತ್ತೆ, ಸಮರೂಪಿಗಳಾಗಿರುತ್ತವೆ. ಗೊತ್ತಾಗ್ತಿದೆಯಾ? ಸೊ ಎರಡನೇದೊಂದು ಪ್ರಶ್ನೆ ಮಾಡ್ಕೊಳ್ಳೋದಾದ್ರೆ ಎಲ್ಲ ವರ್ಗಗಳು ಪರಸ್ಪರ ಸರ್ವಸಮ ಆಗಿರುತ್ತವೆಯೋ ಅಥವಾ ಸಮರೂಪಿಗಳಾಗಿರುತ್ತವೆಯೋ? ಯಾವುದು? ಎಲ್ಲ ವೃತ್ತಗಳು ಪರಸ್ಪರ ಸಮರೂಪ ಆಗಿರುತ್ತೋ ಅಥವಾ ಸರ್ವಸಮ ಆಗಿರುತ್ತೋ? ಯಾವುದು ಸರಿ ಅಂತ ಹೇಳೋದಾದ್ರೆ ಇಲ್ಲಿ ಎರಡು ಚೌಕಗಳು ತಗೊಂಡಿದ್ವಿ. ಎರಡು ಚೌಕಗಳು ಪರಸ್ಪರ ಏನಾಗಿದ್ದಾವೆ? ಈ ಎರಡು ಚೌಕಗಳನ್ನು ನೋಡ್ರಿ. ಈ ಎರಡು ಚೌಕಗಳು ನಿಮಗೆ ಸರ್ವಸಮ ರೀತಿ ಕಾಣ್ತಾ ಇದೆಯಾ, ಸಮರೂಪದ ರೀತಿ ಕಾಣ್ತಾ ಇದೆಯಾ? ಯಾವ ತರ ಕಾಣ್ತಾ ಇದೆ? ನಿಮಗೆ ಇವು ಸಮರೂಪಿಗಳು. ಹಾಗಾದ್ರೆ ಎಲ್ಲಾ ಚೌಕಗಳು ಅಥವಾ ಎಲ್ಲಾ ವರ್ಗಗಳು ಪರಸ್ಪರ ಏನಾಗಿರುತ್ತೆ, ಸಮರೂಪಗಳಾಗಿರುತ್ತವೆ. ಗೊತ್ತಾಗ್ತಿದೆಯಾ? ಆನಂತರ ಮೂರನೇದು, ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ ಅಂತ ಕೇಳಿದ್ದಾರೆ. ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಸಮಬಾಹು ತ್ರಿಭುಜ ಆಗುತ್ತಾ ಅಥವಾ ಸಮದ್ವಿಬಾಹು ತ್ರಿಭುಜ ಆಗುತ್ತಾ ಅನ್ನೋದನ್ನ ಯೋಚನೆ ಮಾಡಬೇಕು. ಸಮಬಾಹು ತ್ರಿಭುಜ ಅಂತ ಹೇಳೋದಾದ್ರೆ ಮೂರು ಬಾಹುಗಳು, ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳು ಏನಾಗಿರಬೇಕು, ಸಮನಾಗಿರಬೇಕು. ಸೊ ಅವಾಗ ಎರಡು ತ್ರಿಭುಜಗಳು, ಇಲ್ಲಿ ಒಂದು ಮೂರು ಬಾಹುಗಳು, ಆ ತ್ರಿಭುಜದ ಮೂರು ಬಾಹುಗಳಿಗೆ ಸಮಾನಾದ್ರೆ ಆ ಎರಡು ತ್ರಿಭುಜಗಳ ಆಕಾರನೂ ಒಂದೇ ಬರುತ್ತೆ ಮತ್ತೆ ಗಾತ್ರನೂ ಒಂದೇ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಎಲ್ಲಾ ಸಮಬಾಹು ತ್ರಿಭುಜಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಾ ಸಮಬಾಹು ತ್ರಿಭುಜಗಳು ಏನಾಗ್ತವೆ ಅಂತ ಹೇಳಿದ್ರೆ ಸರ್ವಸಮ ಆಗುತ್ತೆ. ಹಾಗಾದ್ರೆ ಸಮದ್ವಿಬಾಹು ತ್ರಿಭುಜಗಳು ಆಗುತ್ತಾ ಅಂತ ಹೇಳಿದ್ರೆ ಖಂಡಿತ ಆಗುತ್ತೆ. ಎಲ್ಲಾ ಸಮದ್ವಿಬಾಹು ತ್ರಿಭುಜಗಳು ಸಮರೂಪಿಗಳು ಆಗಿರುತ್ತವೆ. ಅರ್ಥ ಆಗ್ತಿದೆಯಾ? ಸೊ ನಂತರ ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಸಮರೂಪ ಎರಡು ಆಕೃತಿಗಳು, ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಆಕೃತಿಗಳು ಸಮರೂಪಿಗಳಾಗಬೇಕಾದ್ರೆ ಅವುಗಳ ನಿಬಂಧನೆಗಳು ಏನು ಅನ್ನೋದನ್ನ ಕೇಳಿದ್ದಾರೆ ಪ್ರಶ್ನೆ. ಸೊ ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಆಕೃತಿಗಳು ಸಮರೂಪಗಳಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು. ಸಮನಾಗಿರಬೇಕು. ನಂತರ ಎರಡನೇದೇನಪ್ಪ ಅಂದ್ರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಏನಾಗಿರಬೇಕು, ಸಮನಾಗಿರಬೇಕು. ಸೊ ಇದು ನಮಗೆ ಬೇಕಾಗಿರುವಂತಹ ಒಂದು ಕಂಡೀಷನ್ನು. ಗೊತ್ತಾಗ್ತಿದೆಯಾ ಮಕ್ಕಳೇ? ಸೊ ಹಾಗಾಗಿ ಇದನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯುವಾಗಿಲ್ಲ. ಹಾಗಾಗಿ ನಾವೀಗ ಸ್ವಲ್ಪ ಮುಂದಕ್ಕೆ ಹೋಗೋಣ. ಏನಪ್ಪ ಅಂತ ಹೇಳಿದ್ರೆ ತ್ರಿಭುಜಗಳ ಸಮರೂಪತೆ. ಅನ್ನೋದಕ್ಕೆ ಹೋಗೋದಾದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅವಾಗಲೇ. ಸೊ ಅದನ್ನೇ ತ್ರಿಭುಜಗಳಿಗೆ ಅನ್ವಯಿಸಿ ನಾವು ಯಾವ ತರ ಅನ್ನೋದನ್ನ ನೋಡ್ಕೋಬೇಕು. ತ್ರಿಭುಜಗಳ ಸಮರೂಪತೆ. ಸೊ ಇಲ್ಲಿ ತ್ರಿಭುಜಗಳ ಸಮರೂಪತೆ ಅನ್ನೋದಾದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ತ್ರಿಭುಜಗಳು ಸಮರೂಪಗಳಾಗಬೇಕಾದ್ರೆ ಅವಳ ಕಂಡೀಷನ್ ಏನಿರಬೇಕು? ನಾವು ಅವಾಗಲೇ ಅರ್ಥ ಮಾಡ್ಕೊಂಡಿದ್ದೀವಿ. ಎರಡು ತ್ರಿಭುಜಗಳು ಸಮರೂಪಗಳಾಗಬೇಕಾದ್ರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು. ಇಲ್ಲೇನು ಕಾಣ್ತಾ ಇದೆ ಚಿತ್ರ ನೋಡ್ತಾ ಇದ್ದೀವಿ. ಈ ಚಿತ್ರದ ಪ್ರಕಾರನೇ ನಾವು ಸಾಧಿಸಿಬಿಟ್ಟಿದ್ದೀವಿ ಆಲ್ರೆಡಿ. ಸೊ ಹಾಗಾಗಿ ನೀವೀಗ ಸುಲಭವಾಗಿ ಇದನ್ನ ಅರ್ಥ ಮಾಡಬಹುದು. ಎರಡು ತ್ರಿಭುಜಗಳ ಸಮರೂಪಗಳಾಗಬೇಕಾದ್ರೆ ಅವುಗಳ ಅನುರೂಪ ಕೋನಗಳು ಏನಾಗಿರಬೇಕು, ಸಮನಾಗಿರಬೇಕು. ಮೊದಲನೇದು
ಎರಡನೇ ನಿಬಂಧನೆ ಏನಂದ್ರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಏನಾಗಿರಬೇಕು, ಸಮನಾಗಿರಬೇಕು. ಈ ಅನ್ನೋದು ಅವುಗಳ ನಿಬಂಧನೆ ಆಗಿರುತ್ತೆ. ಸೊ ಹಾಗಾದ್ರೆ ಇನ್ನೊಂದು ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ ಇದೆ. ಏನಪ್ಪಾ ಅಂದ್ರೆ ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ, ಎಷ್ಟು ಸಮಕೋನೀಯ ತ್ರಿಭುಜಗಳು? ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ ಒಂದು ಅನುರೂಪ ಬಾಹುಗಳ ಅನುಪಾತ, ಯಾವುದೇ ಎರಡು ಅನುರೂಪ ಬಾಹುಗಳ ಅನುಪಾತ ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದೇ ಆಗಿರುತ್ತೆ. ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಇಟ್ಕೋಬೇಕು. ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ ಎರಡು ಅನುರೂಪ ಬಾಹುಗಳ ಅನುಪಾತವು ಒಂದೇ ಆಗಿರುತ್ತದೆ. ಇದು ಬಹಳ ಮುಖ್ಯವಾಗಿರುವಂತಹ ಒಂದು ಹೇಳಿಕೆ. ಏನಪ್ಪ ಅಂದ್ರೆ ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ ಎರಡು ಅನುರೂಪ ಬಾಹುಗಳ ಅನುಪಾತವು ಏನಾಗಿರುತ್ತೆ ಅಂತಂದ್ರೆ ಒಂದೇ ಆಗಿರುತ್ತೆ. ಇದನ್ನು ನಾವು ಮೂಲ ಸಮಾನುಪಾತತೆಯ ಪ್ರಮೇಯವನ್ನ ಬಳಸಿಕೊಂಡು, ಯಾವ ಪ್ರಮೇಯ? ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಬಳಸಿಕೊಂಡು, ಅಥವಾ ಅದನ್ನೇ ನಾವು ಥೇಲ್ಸ್ ಪ್ರಮೇಯ ಅಂತ ಕರಿತೀವಿ. ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ ಪ್ರಮೇಯವನ್ನು ಬಳಸಿಕೊಂಡು ನಿರೂಪಿಸ್ತೀವಿ. ಸೊ ಹಾಗಾಗಿ ಇದು ಬಹಳ ಮುಖ್ಯವಾಗಿರುವಂತಹ ಅಂಶ. ಏನು ಅಂಶ ಅಂತ ಹೇಳಿದ್ರೆ ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ ಅನುರೂಪ ಬಾಹುಗಳ ಅನುಪಾತವು ಏನಾಗಿರುತ್ತೆ, ಒಂದೇ ಆಗಿರುತ್ತೆ. ಇದನ್ನು ನಾವು ಮೂಲ ಸಮಾನುಪಾತದ ಪ್ರಮೇಯವನ್ನು ಬಳಸಿಕೊಂಡು ನಿರೂಪಿಸ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಹಾಗಾದ್ರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ತ್ರಿಭುಜಗಳ ಬಗ್ಗೆ ಏನಂತ ಮಾಡಿದ್ವಿ, ತ್ರಿಭುಜಗಳ ವಿಧಗಳು ಯಾವಾಗ, ಅದೇ ರೀತಿ ತ್ರಿಭುಜಗಳಲ್ಲಿ ಕೆಲವೊಂದು ಮೂಲಭೂತ ಅಂಶಗಳನ್ನು ನೋಡ್ಕೊಂಡಿದ್ವಿ. ಆಮೇಲೆ ಸಮರೂಪಾಕೃತಿಗಳನ್ನು ಅಂತ ತಿಳ್ಕೊಂಡಿದ್ವಿ, ಸರ್ವಸಮಾಕೃತಿಗಳನ್ನು ಅಂತ ತಿಳ್ಕೊಂಡಿದ್ವಿ. ಸಮರೂಪಾಕೃತಿ ಆಗಬೇಕಾದ್ರೆ ಏನು ನಿಬಂಧನೆ ಇರಬೇಕು ಅನ್ನೋದು ಕೂಡ ತಿಳ್ಕೊಂಡಿದ್ವಿ. ಸೊ ಮುಂದಿನ ತರಗತಿಯಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸಮಾನುಪಾತತೆ ಪ್ರಮೇಯವನ್ನು ಸಾಧಿಸುವುದಿದೆ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು. ಸೊ ಇದನ್ನು ನಾವು ಮುಂದಿನ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಸೊ ಹಾಗಾಗಿ ಎಲ್ರಿಗೂ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಧನ್ಯವಾದಗಳು.